ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಈ ಗುಡ್ಡಳಿಗೆ ಬಂದಿದ್ದೀನಿ. ಆಗಲೇ ಟೈಮ್ 10 ಗಂಟೆ ಆಗೈತೆ. ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹುಯ್ದುಬಿಟ್ಟು ಮತ್ತೆ ಬೆಟ್ಟದ ಕೊಪ್ಪಕ್ಕೆ ಹೋಗ್ಬೇಕು. ಇವಾಗ ನೀರೆಲ್ಲ ಹುಯ್ದು ಮುಗಿಸಾಯ್ತು. ನೀಟಾಗಿ ಚಿಗುರು ಬಂದವೆ. ಇಷ್ಟು ದಿನ ಒಂದೇ ಒಂದು ಕುಡಿ ಕಾಣಿಸ್ತಿರಲಿಲ್ಲ. ಈ ಕಡೆ ಜೋಳಗಳು ಇಷ್ಟುದ್ದ ಬಂದಿದ್ದಾವೆ. ಹಾಕಿದ 10 ಸೀಬದನೆಕಾಯಿ ಗಿಡದಲ್ಲಿ ಇದೊಂದೇ ಒಂದು ಮಾತ್ರ ನೀಟಾಗಿ ಬೆಳಿತೈತೆ. ನೆಲ ಫುಲ್ ಹೋಗ್ಬಿಟ್ಟ. ಇವಾಗ ಇಲ್ಲಿಂದ ಬೆಟ್ಟದ ಕೊಪ್ಪಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸಗಳಿದ್ದಾವೆ, ಅದನ್ನು ಮುಗಿಸ್ತೀವಿ. ಇವಾಗ ಅಲ್ಲೊಂದು ಇಲ್ಲೊಂದು ಹಣ್ಣಾಗಿರೋ ಒಬ್ಳಣ್ಣ ಕೀಳ್ತಾ ಇದ್ದೀವಿ. ಒಂದಾರು ಕೀಳ ಮರ್ಯ ನೋಡೋಣ. ಅಲ್ಲೊಂದು ಐತೆ ನೋಡ, ಇಲ್ಲೆಲ್ಲೊಂದಿತ್ತು ನೋಡಕ್ಕೆ ಹಣ್ಣಿನ ಥರನೇ ಕಾಣಿಸ್ತವೆ. ಇಲ್ಲ ಕಾಯಿ ಫಸ್ಲ್ ಐತೆ, ಯಾರು ಹಣ್ಣು ಕಾಣಿಸ್ತಿಲ್ವಲ್ಲ. ಹಬ್ಲ ಹಣ್ಣು ಸಿಗ್ಲಿಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡೋಕೆ ರೆಡಿ ಮಾಡ್ತಾ ಇದ್ವಿ. ಎಲ್ಲ ಹಣ್ಣು ಕಾಣಿಸ್ತಿಲ್ಲ. ಕರ್ಬೂಜ ಹಣ್ಣು ಎಷ್ಟು, ಎರಡ ಒಂದು ಮಾಡೋಣ, ರೆಡಿ ಮಾಡುವ. ಬೆಲ್ಲ ರೆಡಿಯಾಗಿದೆ, ಜ್ಯೂಸ್ ಒಂದು ರೇಂಜಿಗೆ ರೆಡಿಯಾಗಿದೆ. ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಹೊಡಿಬೇಕು. ಎರಡು ನಂದನಿಂದ ಆಯ್ತು, 2 ಲೋಟ ಗುಂಡು ಇನ್ನೊಂದು ಎಕ್ಸ್ಟ್ರಾ ಇಲ್ಲ ತುಮಕ್ಕ. ಇವಾಗ ಇಷ್ಟು ಜ್ಯೂಸ್ ಆಗೈತೆ. ಈಗ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಹಿಂಡ್ಬಿಡೋದು. ಸ್ವಲ್ಪ ಸಿಹಿ ಆಗೋಕ್ಕೆ ಇನ್ನೊಂಚೂರು ಬೆಲ್ಲ ಅಲ್ಲಿ. ಇಲ್ಲ ತಾನಿಲ್ವಾ? ಸಪ್ಲೈ ಮಾಡೋದಕ್ಕೆ ಜ್ಯೂಸು ರೆಡಿ ಆಗಿದೆ. ಭಾನುವಾರ ನಮ್ಮ ಅತ್ತೆ ತಿಥಿ ಇರೋದ್ರಿಂದ ಈಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಬೆಳಗಿಂದ ಇದನ್ನೆಲ್ಲ ಒಗೆದು 3 ಜನ ಸೇರಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿದ್ದೀವಿ. ಇನ್ನೀ ಸೌದೆ ಕೊಟ್ಟಿಗೆ ಮತ್ತು ಇಲ್ಲಿ ಹಿಂದೆ ಬಿದ್ದಿರೋ ಕಟ್ಲರಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಈಗ ಅದನ್ನೆಲ್ಲ ಪಟ ಅಂತ ರೆಡಿ ಮಾಡ್ಬೇಕು. ಈಗೆಲ್ಲ ಕರೆನ್ಸಿ ಹಾಕೊಬತ್ತೀನಿ ಹೋಗೋರೆ. ಬಂದಿದ್ದ ತಕ್ಷಣ ಕೆಲಸ ಮತ್ತೆ ಶುರು. ಇವಾಗ ಇನ್ನು ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ಅರ್ತಿಂದ ಹೊತ್ಕೊಬಂದಾಯಿತು. ಇಷ್ಟು ಪಾತ್ರೆ ಐತೆ. ಈಗ ಲೇಖನ ಉಜ್ಜುಜ್ಜು ಕೊಡ್ತಿದ್ರೆ ಅವನಿಗೆ ನೀರಲ್ಲಿ ನೆನೆಸಿ ಎತ್ತಾಕದೆ, ಇಲ್ಲ ಹರೆ ಹಾಕೋಕ್ಕೆ. ಇವಾಗ ಪಾತ್ರೆ ತೊಳೆದಿದ್ದಾಯಿತು. ಇದನ್ನು ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಒಂದು ರೌಂಡು. ಯಾವುದೋ ಮೂಲೆಯಿಂದ ಆಚೆ ಬಂದ್ಕೊಬಿಟ್ಟವು ಕೋಳಿ ಎಲ್ಲ. ಕೂಡೋಣ ಅಂದರೆ ಗಂಚಡಿ ಮಾಡ್ತಿದ್ದೇವೆ. ಹೈ ಹತ್ತು 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 ಇದೊಂದು ಕೋಳಿ ಹೋಯ್ತಿಲ್ವಲ್ಲ, ಇದೊಂದು ಕೋಳಿ ಹೋಯ್ತಲ್ಲ. ಐ ಹಾಂ, ಹಾರೋ ಇದ್ರ ಅಜ್ಜಿ. ಎಲ್ಲ ಕೋಳಿಗಿಂತ ಇದೊಂದು ಗಾಂಚಳಿ ತೋರಿಸ್ತೈತೆ ನನಗೆ. ಹಾಂ ಹತ್ತು ಮಗಳ. ಇವಾಗ ಎಲ್ಲ ಕೋಳಿ ಒಳಗಡೆ ಸೆಟ್ಲಾಗಿದ್ದಾವೆ. ಈಗ ಒಂದು ಕರಿ ಕಡಕ್ನಾಥ್ ಕೋಳಿ ಮಾತ್ರ ಹಿಂಸೆ ಕೊಡ್ತೈತಿ. ಹೋಗು ಕೋಳಿ, ನೋಡು ಕಣ್ಣಿಗೇನೋ ಬಿದ್ದಿರ್ಬೇಕು. ಫೈನಲಾಗಿ ಸೇರ್ತು ಒಳಗಡೆ. ಇವಾಗ ಕರೆಕ್ಟ್ 6 ಗಂಟೆ ಆಗೈತೆ. ಈಗ ಸದ್ಯಕ್ಕೆ ಇಷ್ಟು ಕೆಲಸ ಫುಲ್ಲು ನುಣ್ಣಗೆ ಕ್ಲೀನ್ ಕಿಸ್ನಪ್ಪ ಆಗೋಗೈತೆ ಎಲ್ಲ ಕಡೆ. ಇಷ್ಟು ರೆಡಿಯಾಗಿದೆ. ಇನ್ನು ಮಿಕ್ಕಿದ ಕ್ಲೀನಿಂಗ್ನ ನಾಳೆ ಶುರು ಮಾಡ್ತೀವಿ. ಸದ್ಯಕ್ಕೆ ಹೋಗಿ ಸ್ನಾನ ಮಾಡಿ ರೆಡಿ ಆಗಬೇಕು, ಫ್ರೆಶ್ ಆಗಬೇಕು. ಹಾಂ, ಸ್ನಾನ ಮಾಡಿ ರೆಡಿಯಾಗಿ ತುಂಬ ದಿನ ಆದಮೇಲೆ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬೆಟ್ಟ ಹತ್ತೋದಕ್ಕೆ. ಟೈಮ್ ಆಗಲೇ 6:30. ಇನ್ನು ಪಾಯಿಂಟ್ಗೆ ಹೋಗ್ಬೇಕು.
ಇವಾಗ ಬೆಟ್ಟದ ತುದಿಗೆ ಬಂದಾಯಿತು. ಈ ಚಿಕ್ಕ ಬೆಟ್ಟದಕ್ಕೆ ಅದು ನಮ್ಮೂರು ಬೆಟ್ಟ, ಅದಕ್ಕೆ ಹತ್ತಕ್ಕಾಗಿಲ್ಲ, ತುಂಬ ಟೈಮ್ ಆಗೋಯ್ತು. ಈಗ ಸದ್ಯಕ್ಕೆ ವ್ಯೂ ಹಿಂಗೆ ಕಾಣಿಸ್ತಾ ಇತ್ತು. ನಾ ಆದಷ್ಟು ಬೇಗ ಆ ಬೆಟ್ಟಕ್ಕೆ ಹತ್ತಬೇಕು. ಅವತ್ತಿಂದ ಹತ್ತಕ್ಕೆ ಟ್ರೈ ಮಾಡ್ತಿದ್ದೀನಿ, ಜೊತೆಗೆ ಯಾರೂ ಸಿಗೋಂಗಿಲ್ಲ. ಇವಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತು ಒಂದು 1/4 ಗಂಟೆ, ಆಮೇಲೆ ಮನೆ ಕಡೆಗೆ ಹೊರಡಬೇಕು. ಇವಾಗ ಆಗಲೇ ಟೈಮ್ ಆಯಿತು 7 ಗಂಟೆ. ಬೆಟ್ಟನ ಇಳಿತಾ ಇದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ಅಂತೂ ವೀಡಿಯೋ ಮಾಡೋದಕ್ಕೇನು ವಿಷಯಗಳಿಲ್ಲ, ಮತ್ತೊಂದು ಸ್ವಲ್ಪ ಬೇರೆ ಕೆಲಸಗಳಿದ್ದಾವೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.